ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ RCB ವರ್ಸಸ್ ಡೆಲ್ಲಿ ಮ್ಯಾಚಲ್ಲಿ RCB ಸೋತ ನಂತರ ವಿರಾಟ್ ಕೊಹ್ಲಿ ಅವರು ಏನೆಲ್ಲ ಹೇಳಿದರು ಅದನ್ನೆಲ್ಲ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ RCB ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ, ನಮ್ಮ ವಿರಾಟ್ ಕೊಹ್ಲಿ ಅವರು ಹೇಳಿದ್ದೇನೆಂದರೆ, ಒಂದು ಬ್ಯಾಟಿಂಗಲ್ಲಿ ಫ್ಲಾಪ್ ಆಯಿತು ಅಂತಲೇ ಹೇಳಿದ್ದಾರೆ. ಒಂದು ಟಾಪ್ ಆರ್ಡ್ರಲ್ಲಿ ರನ್ ಬರಬೇಕಿತ್ತು, ಅಲ್ಲೂ ಕೂಡ ಒಂದು ರನ್ಸ್ ಬರಲಿಲ್ಲ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗುತ್ತೆ. ಮಿಡಲ್ ಆರ್ಡ್ರಲ್ಲಿ ಬರಬೇಕಿತ್ತು, ಅಲ್ಲೂ ಕೂಡ ರನ್ಸ್ ಬರಲಿಲ್ಲ. ಹಾಗೆ ಒಂದು ಲಾಸ್ಟ್ ಎಂಡಲ್ಲಿ ಆದರೂ ಫಿನಿಷಿಂಗಲ್ಲಿ ಆದರೂ ರನ್ಸ್ ಬರಬೇಕಿತ್ತು, ಅಲ್ಲೂ ಕೂಡ ಬ್ಯಾಟ್ಸ್ಮನ್ಗಳು ಏನೂ ಮಾಡೋಕ್ಕಾಗಲಿಲ್ಲ. ಒಂದು ಪಿಚ್ ಸ್ಲೋ ಕಾರಣ ಆಗಿರ್ಬೋದು ಅಂತಲೇ ಹೇಳ್ಬೋದು. ಹಾಗೆ ನೋಡೋದಾದ್ರೆ, ನಮ್ಮ ಬಾಲಿಂಗು ಕೂಡ ಹೆವಿ ಸ್ಟ್ರಾಂಗ್ ಇತ್ತು. ಒಂದು ಬಾಲಿಂಗಲ್ಲಿ ಡಿಪೆಂಡ್ ಮಾಡ್ಕೊಳ್ಬೋದಾಗಿತ್ತು, ಯಾಕಂದರೆ ನಮ್ಮ ಬಾಲಿಂಗ್ ಯೂನಿಟ್ ಆ ಥರ ಸ್ಟ್ರಾಂಗ್ ಇತ್ತು. ಬಟ್ ಬಾಲಿಂಗಲ್ಲಿ ಕೂಡ ಏನೂ ಕಮಾಲ್ ಮಾಡೋಕ್ಕಾಗಲಿಲ್ಲ. ಫಸ್ಟ್ 1-2 ವಿಕೆಟ್ ಬರ್ತವೆ, ಆಮೇಲೆ ಅವರು ನಿಂತು ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಬಾಲಿಂಗಲ್ಲಿ ಕೂಡ ಏನೋ ಅಷ್ಟು ವಿಕೆಟ್ ತೆಗಿಯೋಕ್ಕೆ ನಮ್ಮ ಹುಡುಗಿಯರು ಪ್ರಯತ್ನದಲ್ಲಿ ವಿಫಲ ಆದರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ, ಮುಂದಿನ ಮ್ಯಾಚ್ಗಳಲ್ಲಿ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಆಲ್ ದಿ ಬೆಸ್ಟ್ ಕೂಡ ಹೇಳಿದ್ದಾರೆ ಮುಂದಿನ ಮ್ಯಾಚ್ಗೆ. ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಮ್ಯಾಚ್ ಅಂದಮೇಲೆ ಸೋಲು ಗೆಲುವು ಇರೋದು. ಹಾಗೆ ಆಲ್ರೆಡಿ ನಾವು ಸೆಮಿಫೈನಲ್ಗೆ ಹೋಗಿದ್ದೀವಿ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್